ಒಂದು ನಾನೇ ಇಚ್ಛೆಪಟ್ಟು ಕಾಗದ ಮಾಡಿದ್ದಾಗ ವಿಲ್ ಆಯಿತು, ಅದ್ರ ಪ್ರಕಾರ ಹಂಚಿಕೆ ಆಗತ್ತೆ. ವಿಲ್ ಮಾಡದೇ ತೀರೋದಾಗ ಕಾನೂನು ಬರುತ್ತೆ ಅಂದರೆ ಅಲ್ಲಿ 3 ಭಾಗವಾಗಿ ವಿಂಗಡ ಆಗತ್ತೆ. ಹಿಂದೂ ಉತ್ತರಾಧಿಕಾರಿಗಳ ನಿಯಮ 1956 ಓಕೆ. ಅಂತ ಒಂದು, ಅದು ಹಿಂದೂ, ಬುದ್ಧಿಸ್ಟ್, ಜೈನ್, ಸಿಖ್ ಇಷ್ಟು ಜನಕ್ಕೆ ಅಪ್ಲೈ ಆಗತ್ತೆ. ಓಕೆ ಓಕೆ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಂತ ಇದೆ 1925, ಅದು ಕ್ರಿಶ್ಚಿಯನ್, ಪಾರ್ಸಿ, ಜ್ಯೂಸ್ ಅವ್ರಿಗೆ ಅಪ್ಲೈ ಆಗತ್ತೆ. ಮೊಹಮ್ಮಡನ್ ಲಾ ಅಂದರೆ ಶಾರಿಯಾ ಲಾ ಅಂತಕ್ಕಂಥದ್ದು ಮೊಹಮ್ಮದಿಯರಿಗೆ ಅಪ್ಲೈ ಆಗತ್ತೆ. ಹಿಂದೂಗಳು ತಗೊಳ್ಳೋಣ ಈಗ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ನಲ್ಲಿ ಹಿಂದೂ ಮೇಲ್ ಆ್ಯಂಡ್ ಹಿಂದೂ ಫೀಮೇಲ್ ಅಂತ ನಾವೇನು ಹೇಳ್ತೀವಿ, ಅದು ಎರಡಕ್ಕೂ ಕಾಗದ ಪತ್ರಗಳು ಏನು ಇಲ್ಲದೇ ಇದ್ದಾಗ ಹಂಚಿಕೆ ಆಗೋ ಕ್ರಮ ಬೇರೆ ಥರನೇ ಇದೆ. ಓಕೆ. ಈಗ ಹಿಂದೂ ಪುರುಷ ತೀರೋಗಿದ್ದಾನೆ, ವಿಲ್ ಮಾಡಿಲ್ಲ, ಅಲ್ಲಿ ವಾರಸುದಾರರು 3 ಥರ ಬರ್ತಾರೆ. ಮೊದಲನೇ ವರ್ಗ, ಎರಡನೇ ವರ್ಗ ಮತ್ತು ಇತರರು ಅಂತ. ಮೊದಲನೇ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ? ತಾಯಿ, ಹೆಂಡತಿ, ಮಕ್ಕಳು. ಇವ್ರನ್ನ ಕ್ಲಾಸ್ 1 ಅಂತ ಕರಿತೀವಿ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಕ್ಲಾಸ್ 1 ಕ್ಯಾಟಗರಿಯಲ್ಲಿ ತಂದೆ ಬರಲ್ಲ, ತಾಯಿ, ಹೆಂಡತಿ, ಮಕ್ಕಳು. ಈಗ ಹಿಂದೂ ಪುರುಷ ಯಾವುದೇ ವಿಲ್ ಇಲ್ಲದೆ ತೀರೋದಾಗ ತಾಯಿ, ಹೆಂಡತಿ, ಮಕ್ಕಳಿಗೆ ಸಮಪಾಲು ಬಂದ್ಬಿಡತ್ತೆ. ಯಾವಾಗ ತಂದೆಗೆ ಸಿಗತ್ತೆ ಅಂದರೆ ತಾಯಿ, ಹೆಂಡತಿ, ಮಕ್ಕಳು ಯಾರೂ ಬದುಕಿಲ್ಲ, ಅವಾಗ ಮಾತ್ರ ತಂದೆಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಸೊ ಈಗ ವಿಲ್ ಮಾಡಿದ್ರೆ ನನ್ನ ತಂದೆಗೆ ನನ್ನ ಆಸೆಲಿ ಇಷ್ಟು ಹೋಗಬೇಕು ಅಂತ ಮಾಡ್ಬೋದು, ನಮ್ಮ ತಾಯಿಗೆ ಇಷ್ಟು ಹೋಗಬೇಕು, ನಮ್ಮ ಹೆಂಡತಿಗೆ ಇಷ್ಟು ಹೋಗಬೇಕು, ಮಕ್ಕಳಿಗೆ ಇಷ್ಟು, ಈ ಥರ ಮಾಡ್ಬೋದಲ್ಲ. ಅಂದರೆ ಐ ಆಮ್ ಟೇಕಿಂಗ್ ಕೇರ್ ಆಫ್ ದೆಮ್ ಈವನ್ ಐ ಆಮ್ ನಾಟ್ ಇನ್ ದಿಸ್ ವರ್ಲ್ಡ್. ನಾನು ಈ ಪ್ರಪಂಚದಲ್ಲಿ ಇಲ್ಲದೇ ಇದ್ದಾಗಲೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಾನು ರಕ್ಷಣೆ ಕೊಟ್ಟಿದ್ದೇನೆ ಆಸ್ತಿ ಹಂಚಿಕೆಯ ವಿಚಾರದಲ್ಲಿ. ಇದು ಮುಖ್ಯ ಅಂತ ಅನ್ಸುತ್ತಲ್ವಾ?